ಕರ್ನಾಟಕದ ಪ್ರಜೆಗಳೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಶ್ರೀನಿವಾಸ್. ಪ್ರಜೆಗಳಿಗೆಲ್ಲ ಒಂದು ಮಾಹಿತಿ ಕೊಡಬೇಕು ನೋಡಿ. 18 ತಿಂಗಳ ಹಿಂದೆ ಉಪೇಂದ್ರ ಸಾರು ಯಾವಾಗ ಈ ಪ್ರಜಾಕೀಯ ಅನ್ನೋದು ಸ್ಟಾರ್ಟ್ ಮಾಡಿದ್ರು, ಪ್ರೆಸ್ ಮೀಟ್ ಎಲ್ಲ ಕರೆದು ರೆಸಾರ್ಟಲ್ಲಿ, ಆವಾಗಲೇ ಒಂದು ಮಾತು ಹೇಳಿದರು ಉಪೇಂದ್ರ ಸಾರು. ಈ ಪ್ರಜಾಕೀಯ ಕಾನ್ಸೆಪ್ಟು ಏನಿದೆ, ಸಿದ್ಧಾಂತಗಳು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಆಡಳಿತ ಪಕ್ಷ ಮಾಡಿದ್ರೆ ನೀವೇ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ, ನೀವು ಮಾಡಿ ಅಂತ ರಾಜಕಾರಣಿಗಳಿಗೂ ಹೇಳಿದರು, ಬೇರೆ ಪಕ್ಷದವ್ರಿಗೂ ಹೇಳಿದರು. ಇದುವರೆಗೂ ಯಾರೂ ಮಾಡಿಲ್ಲ. ಅವರು ಹೃದಯ ನೋಡಿ, ನಾನೇ ಮಾಡಬೇಕು ಅನ್ನೋದಲ್ಲ, ಯಾರು ಮಾಡ್ರು ಒಟ್ಟಲ್ಲಿ ಜನರಿಗೆ ಒಳ್ಳೇದಾಗಬೇಕು ಅನ್ನೋದೇ ಅವರ ಮನಸ್ಸು. ಆ ಥರ ಮನಸ್ಸಿರೋರು ಉಪೇಂದ್ರ ಸಾರು. ಒಂದು. ಎರಡನೇದಾಗಿ, ಇನ್ನೇನು ಎಲೆಕ್ಷನ್ ಬಂತು, ಇನ್ನು ಮುಂದೆ ನಿಮ್ಮ ಪ್ರಜೆಗಳ ಮನೆ ಹತ್ರ ಬಂದು ನಿಲ್ತಾರೆ, ಎಲ್ಲ ಪಕ್ಷದವರು ಬರ್ತಾರೆ, ಈ ಥರ ವಿಧವಾದ ಪಾಂಪ್ಲೆಟ್ಸ್ಗಳು ತಂದು ನಿಮ್ಮ ಕೈಯಲ್ಲಿ ಕೊಡ್ತಾರೆ. ನೀವೊಂದು ಕೆಲಸ ಮಾಡಿ, ನಿಮ್ಮ ಮನೇಲಿ ಇಟ್ಕೊಳ್ಳಿ, ಓಟ್ ಹಾಕಕ್ಕೆ ಹೋಗೋ ದಿನ ಇದೆಯಲ್ಲ, ಅವಾಗ ಹಿಂಗೆ ಜೋಡಿಸ್ಕೊಳ್ಳಿ, 1, 2, 3 ಅಂತ ನಿಮ್ಮ ಮೊಬೈಲಲ್ಲಿ ಇಟ್ಕೊಳ್ಳಿ. ನೀವು ನೋಡಿ, ಯೋಚನೆ ಮಾಡಿ, ಪಕ್ಷಗಳು ಯಾವುದು, ಎಲ್ಲ ಪಕ್ಷಗಳ ಬಗ್ಗೆನೂ ಯೋಚನೆ ಮಾಡಿ. ಇಲ್ಲಿ ಮೊಬೈಲಲ್ಲಿ ನಮ್ಮ ಮಾಹಿತಿ ಒಂದಿರುತ್ತೆ ನಿಮಗೆ. ಉಪೇಂದ್ರ ಸರ್ ಮಾತಾಡಿರೋದೇ ಇರ್ಬೋದು, ಇಲ್ಲ ನಮ್ಮ ಪ್ರಜಾ ನಾಯಕರುಗಳು ಯಾರಾದರೂ ನಿಮಗೆ ಮಾಹಿತಿ ಕೊಟ್ಟಿರ್ತಾರೆ, ವಾಟ್ಸಪ್ಪಲ್ಲೋ ಫೇಸ್ಬುಕ್ಕಲ್ಲೋ ಯಾವುದೆಲ್ಲಾದರೂ ಇರುತ್ತೆ. ಯೋಚನೆ ಮಾಡಿ, ಇದು ಮೂರು ನೋಡಿ, ಯಾವುದು ಬೆಸ್ಟು, ಯಾವ ಪಕ್ಷ ಬಂದರೆ ಕರ್ನಾಟಕ ಉದ್ಧಾರ ಆಗುತ್ತೆ ಅಂತ ಯೋಚನೆ ಮಾಡಿ. ಯಾವುದು ಬೆಸ್ಟ್ ಅನ್ನಿಸ್ತದೋ ನೀವು ಅವ್ರಿಗೆ ವೋಟ್ ಮಾಡಿ. ನಮಗೆ ವೋಟ್ ಹಾಕಿ ಅಂತ ನಾನು ಹೇಳಲ್ಲ, ಯಾಕಂದರೆ ನಿಮಗೆ ನೀವೇ ವೋಟ್ ಹಾಕ್ಕೊಳ್ಳಿ ಅಂತ ಉಪೇಂದ್ರ ಸರ್ ಆಲ್ರೆಡಿ ಹೇಳಿದ್ದಾರೆ. ನಮ್ಗೆ ಹಾಕಿ ಅಂತ ನಾವು ಹೇಳೋದಲ್ಲ, ನಿಮಗೆ ನೀವೇ ವೋಟ್ ಹಾಕ್ಕೊಳ್ಳಿ. ಆದರೆ ಇದನ್ನು ಯೋಚನೆ ಮಾಡ್ಬೇಕು ನೀವು. 2. ಮೂರನೇದಾಗಿ, ಇದುವರೆಗೂ ಏನು ನಡೆದಿದೆ ತಪ್ಪುಗಳು, ಅದನ್ನು ನಾವು ಮಾತಾಡ್ಕೊಂಡು ಹೋದರೆ ಮುಂದೆ ಆಗೋ ಕೆಲಸ ಯಾವುದೂ ಆಗಲ್ಲ. ಅದರಿಂದ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಒಂದು ವಿಷಯ ಇದೆ ನನ್ನ ಹತ್ರ, ಸುಖಿಸಿವಮ್ ಅಂತ. ಆ ವಿಷಯನ ಇಲ್ಲಿ ಹೇಳಬೇಕು ಅನ್ನಿಸ್ತಾ ಇದೆ. ತಪ್ಪು ತಪ್ಪಲ್ಲ, ತಪ್ಪನ್ನು ಅರಿವು ಮಾಡ್ಕೊಳ್ದೇ ಇರೋದು ತಪ್ಪು. ಪ್ರಜೆಗಳು ಇದನ್ನ ಯೋಚನೆ ಮಾಡಲೇಬೇಕು, ಈ ಮಾತನ್ನ. ತಪ್ಪು ತಪ್ಪಲ್ಲ, ತಪ್ಪನ್ನು ಅರಿವು ಮಾಡ್ಕೊಳ್ದೇ ಇರೋದು ತಪ್ಪು. ತಪ್ಪಿನ ಜೊತೆ ಕೈ ಜೋಡಿಸಿ ಮುಂದುವರಿಯುವುದು ಮಹಾ ತಪ್ಪು. ಆ ಥರ ತಪ್ಪನ್ನು ಅರಿವು ಮಾಡ್ಕೊಳ್ಳಿ. ಇನ್ಮುಂದೆ ಆದರೂ ನಾವೆಲ್ಲ ಎಚ್ಚರಿಸ್ಕೋಬೇಕು. ಸಾಕು, ಇದುವರೆಗೂ ನಡೆದಿದ್ದು ಸಾಕು, ಇನ್ನು ಮುಂದೆ ಆದರೂ ಹುಷಾರಾಗಬೇಕು ನಾವು. ಹಾಗೆ ಪ್ರಣಾಳಿಕೆ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು. ನನಗೆ ತುಂಬ ಖುಷಿಯಾದಂಥ ಒಂದು ವಿಷಯ, ಹೋದ ತಿಂಗಳು ಗಣರಾಜ್ಯೋತ್ಸವ ದಿನದ ಅವತ್ತು ಉಪೇಂದ್ರ ಸಾರು ಪ್ರಣಾಳಿಕೆ 1, ಪ್ರಣಾಳಿಕೆ 2 ಅಂತ ಬಿಟ್ಟರು. ನನಗೆ ತುಂಬ ಇಷ್ಟ ಆಯಿತು. ಪ್ರಣಾಳಿಕೆ 1 ಅಂತೂ ಅದ್ಭುತವಾಗಿ ಮಾಡಿದ್ದಾರೆ ಉಪೇಂದ್ರ ಸಾರು. ಎಲ್ಲೂ ನಾನು ಕೇಳಲಿಲ್ಲ, ನನಗೆ ಗೊತ್ತಿದ್ದಷ್ಟಲ್ಲಿ ಈ ಪ್ರಪಂಚದಲ್ಲೇ ಯಾರು ಮಾಡಿಲ್ಲ ಅಂತ ಅನ್ನಿಸ್ತದೆ, ಮೇ ಬಿ ಇರ್ಬೋದು. ಆದರೆ ನಮ್ಮ ಭಾರತದಲ್ಲಿ ಮಾತ್ರ ಯಾರೂ ಮಾಡಿಲ್ಲ. ಪ್ರಜೆಗಳ ಸಮಸ್ಯೆನೇ ಪ್ರಣಾಳಿಕೆ 1, ಪ್ರಜೆಗಳ ನೋವುಗಳೇ ಪ್ರಣಾಳಿಕೆ 1. ಈ ಥರ ಯಾರು ಮಾಡಿದಾರ? ಯಾವ ಪಕ್ಷದವರು ಯಾರು ಮಾಡಿದಾರ? ಸ್ವಲ್ಪ ಯೋಚನೆ ಮಾಡಿ. ಪ್ರಣಾಳಿಕೆ 2 ಸಮಸ್ಯೆನೇ 1 ಆದಮೇಲೆ ಅದಕ್ಕೆ ಪರಿಹಾರ, ಸೊಲ್ಯೂಷನ್ನೇ ಏನು ಎತ್ತ ಅಂತ ಪ್ರಣಾಳಿಕೆ 2 ಅಂತ ಮಾಡೋರು. ಈ ಥರ ಎಲ್ಲರ ಕೇಳಿದ್ದೀರಾ? ನನಗೆ ತುಂಬ ಖುಷಿಯಾದಂಥ ಒಂದು ವಿಷಯ ಅದು. ಉಪೇಂದ್ರ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಪ್ರಣಾಳಿಕೆ 1 ಅಂತೂ ನನಗೆ ತುಂಬ ಇಷ್ಟ. 100 ಮಾತಾಡ್ಬೋದು, ಸಮಸ್ಯೆ ಆಗೇ ಇದೆಯಲ್ಲ, ಅದನ್ನ ಸರಿ ಮಾಡೋಕ್ಕೆ ಯಾರು ಮುಂದೆ ಬಂದಿಲ್ವಲ್ಲ. ಆ ಪ್ರಣಾಳಿಕೆ 1 ಬಂದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಉಪೇಂದ್ರ ಸಾರು. ಸ್ನೇಹಿತರೆ, ಪ್ರಜೆಗಳೇ, ಕರ್ನಾಟಕದ ಪ್ರಜೆಗಳೇ, ಯೋಚನೆ ಮಾಡಿ. ಇನ್ನು ಮುಂದೆ ಆದರೂ ಮೊದಲೇ ಹೇಳ್ದಂಗೆ ತಿರ್ಗಾ ಹೇಳ್ತೀನಿ, ತಪ್ಪು ತಪ್ಪಲ್ಲ, ತಪ್ಪನ್ನು ಅರಿವು ಮಾಡ್ಕೊಳ್ದೇ ಇರೋದು ತಪ್ಪು. ಇನ್ನು ಮುಂದೆ ಆದರೂ ಎಚ್ಚರಿಸ್ಕೊಳ್ಳೋಣ ನಾವೆಲ್ಲರೂ. ಒಳ್ಳೆಯದೇ ಬಯಸೋಣ, ಒಳ್ಳೆಯದೇ ಆಗುತ್ತೆ. ತಮ್ಮೆಲ್ಲರಿಗೂ ನಮಸ್ಕಾರ. ಜೈ ಪ್ರಜಾಕೀಯ.